ಕಸ ಗುಡಿಸೋ ಮಷಿನ್ ಬಾಡಿಗೆಗೆ ಕೋಟಿ ಕೋಟಿ ವೇಗ ದುಬಾರಿ ಹಣ ತೆತ್ತು ಸ್ವೀಪಿಂಗ್ ಮಷಿನ್ ಗುತ್ತಿಗೆಗೆ ನೀಡುತ್ತಾ ಸರ್ಕಾರ ಅನ್ನೋದು ಪ್ರಶ್ನೆ. ಕಸ ಗುಡಿಸೋಕೆ ಜರ್ಮನ್ ಕಂಪನಿಯ ಮೊರೆ ಹೋದಂಗಿದೆ ಸರ್ಕಾರ. 7 ವರ್ಷಗಳ ಮಷಿನ್ ಗುತ್ತಿಗೆಗೆ 613 ಕೋಟಿ ನೀಡೋಕೆ ಮುಂದಾಯ್ತಾ? ಸಿಎಂ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಗುತ್ತಾ? 49 ಕಸ ಗುಡಿಸುವ ಯಂತ್ರದ ಬಾಡಿಗೆ ಪಡೆಯುವುದಕ್ಕೆ ಇಷ್ಟು ದುಬಾರಿ ಮೊತ್ತ ತರಬೇಕಾ ಪ್ರಶ್ನೆ. ಸಾರ್ವಜನಿಕರ ತೆರಿಗೆ ಹಣವನ್ನ ದುಂದು ವೆಚ್ಚ ಮಾಡೋದು ಸರಿನಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತದೆ. ಬೇಕಾ ಇದು? ಈ ಕಸ ಗುಡಿಸೋ ಯಂತ್ರ ಅಂತೆ ಬೇಕಾ ಅನ್ನೋದು ಪ್ರಶ್ನೆ. ಅಷ್ಟೆಲ್ಲ ನಾವು ಮುಂದುವರೆದು ಬಿಟ್ಟಿದೀವ? ಅಷ್ಟೆಲ್ಲ ನಮ್ಮ ಹತ್ರ ಆರ್ಥಿಕವಾಗಿ ಹಣ ಇದೆಯಾ? ಇದು ದುಂದು ವೆಚ್ಚ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನೆಸೆಸಿಟಿ ಇರಲಿಲ್ಲ, ಬೇಕಾಗಿರಲಿಲ್ಲ ಅಂತ. ಅಂದರೆ ಈಗಾಗಲೇ ಕಸ ಗುಡಿಸೋದು, ಕಸ ತೆಗೆಯೋದು ಮಾನವರೇ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಕಾರ್ಮಿಕರಿಗೆ ಅದಕ್ಕೆ ಅಂತ ವೇತನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಈ ಸ್ವೀಪಿಂಗ್ ಮೆಷಿನ್ ಬೇಕಾ ಅಂತ. ಸೊ ಕೆಲವರು ಇದ್ರ ವಾದನೂ ಇದೆ, ಬೇಕು ಅಂತ. ಯಾಕಂದರೆ ಒಂದು ವರ್ಗದವರನ್ನು ನಾವು ಆ ಕೆಲಸಕ್ಕೆ ಅಂತ ಸೀಮಿತವಾಗಿಟ್ಟಿದ್ದೀವಿ, ಬೇಡ ಇಷ್ಟೆಲ್ಲ ಮುಂದುವರೆದಿದ್ದೀವಿ, ಯಾಕೆ ಅದಕ್ಕೆ ಅಂತಾನೆ ಯಂತ್ರಗಳೆಲ್ಲ ಬರುತ್ತಲ್ಲ ಅದನ್ನು ಬಳಕೆ ಮಾಡ್ಕೊಳ್ಳೋಣ ಅಂತ. ಬಟ್ ಕೆಲವರು ವಾದಗೇನು ಅಂತಂದರೆ ಇದು ದುಂದು ವೆಚ್ಚ, ಯಾತಕ್ಕಾಗಬೇಕು? ಲಕ್ಷ ಲಕ್ಷ ಕೋಟಿ ಕೋಟಿ ಯಾತಕ್ಕಾಗಿ ಸುರಿಬೇಕು? ಬೇಡ ಅನ್ನೋದು ಕೆಲವ್ರ ವಾದ. ಬಟ್ ಸರ್ಕಾರ ಏನೋ ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಸದ್ಯಕ್ಕೆ ಬಾಡಿಗೆನೂ ಪಡ್ಕೊಂಡಿದೆಯಂತೆ ಟ್ರಯಲ್ ಮಾಡಲಿಕ್ಕೆ ಅಂತ. ಇವತ್ತು ಸಂಪುಟ ಸಭೆ ಬೇರೆ ಇದೆ, ಒಂದು 12:30ಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. 9ದ ನಿರ್ಧಾರಕ್ಕೆ ಬರ್ತಾರಾ, ಏನು ಡಿಸ್ಕಸ್ ಮಾಡ್ತಾರೆ, ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ. ಯಾವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯಿತು ಆಗಿನಿಂದ ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ, ಬೆಂಗಳೂರು ಸ್ವಚ್ಛತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ರೀತಿಯಾದಂಥ ಯೋಚನೆಗಳನ್ನು ಮಾಡ್ತಾ ಇರೋದು, ಜಾರಿಗೆ ತರ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಇದೀಗ ಕಸ ಗುಡಿಸೋಕೆ ಜರ್ಮನ್ ಕಂಪನಿಯ ಮೊರೆ ಹೋಗ್ತಾ ಇರೋದು ಸರ್ಕಾರ ಎಷ್ಟರ ಮಟ್ಟಿಗೆ ಸರಿ ಅಂತ. ಕೆಲವರು ಇದ್ರ ಅವಶ್ಯಕತೆಗೆ ಇಲ್ಲ, ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ದುಬಾರಿ ಹಣ, ಯಾಕೆ ಸ್ವೀಪಿಂಗ್ ಮಷಿನ್ ಬೇಕು? ನೆಸೆಸಿಟಿ ಇಲ್ಲ ಅದ್ರದ್ದು ಅಂತ. ಇನ್ನು ಕೆಲವರು ಇರಲಿ ಬಿಡಿ, ಎಲ್ಲ ಕಡೆ ಅಪ್ಡೇಟ್ ಆಗ್ತಾ ಇದ್ದಾರೆ, ನಾವು ಅಪ್ಡೇಟ್ ಆಗಿ ನೋಡೋಣ, ಟ್ರಯಲ್ ನೋಡೋದಕ್ಕೇನು ಅನ್ನೋದು ಕೆಲವ್ರ ವಾದ. ಬಟ್ ಸರ್ಕಾರದ ಚಿಂತನೆ ಏನಿದೆ, ಏನು ನಿರ್ಧಾರ ಕೈಗೊಳ್ತಾರೆ, ಎಲ್ಲರೂ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಸೊ ಕಸ ಗುಡಿಸೋಕೆ ಅಂತ ಈ ಮಷಿನ್ಗಳನ್ನು ಬಾಡಿಗೆ ಪಡೆದು ಸದ್ಯಕ್ಕೆ ನೋಡೋದು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಬೇಕು ಬೇಡ ಅನ್ನೋ ಚರ್ಚೆ, ಈ ಸ್ವೀಪಿಂಗ್ ಮಷಿನಿಗೆ ಸಂಬಂಧಪಟ್ಟಂತೆಗೆ ಸರ್ಕಾರದ ಚಿಂತನೆ ಏನು ನಿರ್ಧಾರಕ್ಕೆ ಬರ್ಬೋದು? ಮಿತಿ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ಪ್ರಮುಖವಾಗಿ ಒಂದು ವಿಚಾರ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ, ವಿವಾದಕ್ಕೂ ಕೂಡ ಕಾರಣ ಆಗಬಹುದು. ಕಾರಣ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಸವನ್ನ ಗುಡಿಸೋದಕ್ಕೆ ಈಗ, ಯಾಕೆಂದ್ರೆ 5 ಪಾಲಿಕೆಗಳನ್ನ ಮಾಡಿರೋದ್ರಿಂದ ಸಹಜವಾಗಿ ಕಸವನ್ನ, ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಿರ್ಬೋದು, ಕಸವನ್ನ ಕ್ಲೀನ್ ಮಾಡುವಂತದ್ದಿರ್ಬೋದು. ಇದರಲ್ಲಿ ಅಂದ್ರೆ ಮನುಷ್ಯರಿಂದ ಬಹಳಷ್ಟು ಕಷ್ಟ ಆಗತ್ತೆ ಅನ್ನುವಂತ ಕಾರಣಕ್ಕೆ ಈಗ ಯಂತ್ರಗಳ ಮೊರೆ ಹೋಗ್ತಾ ಇದೆ ಸರ್ಕಾರ. ಜರ್ಮನಿ ಮೇಡ್ ಇನ್ ಮಿಷಿನ್ಗಳನ್ನ, ಕಸ ಗುಡಿಸುವಂತಹ ಮಿಷಿನ್ಗಳನ್ನ ಬಾಡಿಗೆ ಪಡೆಯೋದಕ್ಕೆ ಈಗ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬರ್ತಾ ಇದೆ. ಇಲ್ಲಿ ಬಾಡಿಗೆ ಪಡೆಯೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಬಾಡಿಗೆ ದರ ಪಡೀತಾ ಇರುವಂತಹ ಹಣ ಇದೆಯಲ್ಲ, ಮೊತ್ತ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆಂದ್ರೆ 7 ವರ್ಷಗಳಿಗೆ ಸುಮಾರು 613 ಕೋಟಿ ರೂಪಾಯಿಗಳನ್ನ ಈ 46 ಸ್ವೀಪಿಂಗ್ ಮಿಷಿನ್ಗಳನ್ನ ಬಾಡಿಗೆ ಪಡ್ಕೊಳ್ಳೋದಕ್ಕೆ ಸರ್ಕಾರ ಇವತ್ತು ಅನುಮೋದನೆ ಕೊಡೋದಕ್ಕೆ ಹೊರಟಿದೆ. ಅಂದ್ರೆ ಇಷ್ಟು ಪ್ರಮಾಣದ ಹಣವನ್ನ 613 ಕೋಟಿಯನ್ನ ಅವನ್ನ ಪರ್ಚೇಸ್ ಮಾಡ್ಬಿಡ್ಬಹುದು. 46 ಮಿಷಿನ್ಗಳೇನಿದೆ ಅದನ್ನ ಪರ್ಚೇಸ್ ಮಾಡ್ಬಿಡ್ಬಹುದು ಆ ಹಣದಲ್ಲಿ. ಆದ್ರೆ ಬಾಡಿಗೆಗೆ ಯಾಕೆ ಇಷ್ಟೊಂದು ದುಬಾರಿ ಹಣವನ್ನ ಸರ್ಕಾರ ನೀಡೋದಕ್ಕೆ ಹೊರಟಿದೆ ಅನ್ನುವಂತ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಒಂದು ವೇಳೆ ಏನಾದ್ರೂ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದ್ದೆ ಆದ್ರೆ ಸಾಕಷ್ಟು ವಿವಾದಕ್ಕೂ ಕೂಡ ಇದು ಗುರಿಯಾಗಲಿದೆ. ಯಾಕೆಂದ್ರೆ ಖರೀದಿ ಮಾಡುವಂತಹ ಜಾಗದಲ್ಲಿ ನೀವು ಬಾಡಿಗೆ ಹಣವನ್ನ ನೀವು ಸೇರ್ತೀರಿ ಅಂದ್ರೆ ಅದು ಸಾರ್ವಜನಿಕರ ತೆರಿಗೆ ಹಣ. ಸೊ ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನಗಳು ಕೂಡ ಶುರು ಆಗಬಹುದು ಏನಾದ್ರೂ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದೆ ಆದ್ರೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಇವತ್ತಿನ ಸಂಪುಟ ಸಭೆ ಮೂಡಿಸ್ತಾ ಇದೆ. ಒಪ್ಪಿಗೆ ಸಿಗುತ್ತಾ ಹೇಗೆ ನೋಡ್ಬೇಕಾಗತ್ತೆ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.